ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೀತೆಯನ್ನ ಆರಂಭದಲ್ಲಿ ಹಾಡಿದರು. ಪ್ರಾಯಶಃ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿರತಕ್ಕಂತಹ ಸಂದರ್ಭ. ಹಿಂದೂ ಸಮಾಜಕ್ಕೆ ನೋವಾದಾಗ, ಹಿಂದೂ ಸಮಾಜಕ್ಕೆ ಅಪಮಾನ ಆದಾಗ, ಹಿಂದೂ ಸಮಾಜಕ್ಕೆ ಅವಮಾನ ಆದಾಗ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟು ಇವತ್ತು ಧಾರ್ಮಿಕ ಪರಂಪರೆ, ಧರ್ಮ, ನಾವೆಲ್ಲ ಹಿಂದೂಗಳಾಗಿ ಇವತ್ತು ಬದುಕತಕ್ಕಂತ ವಾತಾವರಣ ನಿರ್ಮಾಣ ಆಗಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನ್ನೋದನ್ನ ಮತ್ತೆ ಹೆಮ್ಮೆಯಿಂದ ನಾನು ಹೇಳಬಲ್ಲೆ. ಮತ್ತೆ ಸಂಘಕ್ಕೆ ಗೌರವ ಕೊಡತಕ್ಕಂತಹ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಈ ರಾಷ್ಟ್ರ ಪರಮ ವೈಭವದತ್ತ ಹೋಗಬೇಕು. ನಮ್ಮ ಇತಿಹಾಸದ ಗತ ಪರಂಪರೆಯನ್ನ ಕಣ್ಣ ಮುಂದೆ ನೋಡಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಯಾವ ಶ್ರೀಕೃಷ್ಣ ಪರಮಾತ್ಮನ ಆ ಯೋಚನೆ ಅಧರ್ಮ ತಾಂಡವ ಆಡತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಈ ಭೂಮಿಗೆ ಬರ್ತೇನೆ ಅನ್ನತಕ್ಕಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಬೋಧನೆಯನ್ನ ಮಾಡಿದ ಭಗವದ್ಗೀತೆಯಲ್ಲಿ ಉಲ್ಲೇಖವನ್ನ ಮಾಡಿದರು. ಪ್ರಾಯಶಃ ಇವತ್ತು ಈ ರಾಷ್ಟ್ರದ ಗೌರವವನ್ನು ಹೆಚ್ಚಿಸೋದಕ್ಕೋಸ್ಕರನೇ ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿ ಈ ರಾಷ್ಟ್ರದ ಪ್ರಧಾನಿಯವರು ಈ ರಾಷ್ಟ್ರದ ಗೌರವವನ್ನ ಹೆಚ್ಚಿಸತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಅಭಿಮಾನ ಪಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಈ ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾವುದೋ ರಾಜಕಾರಣಕ್ಕೋಸ್ಕರ ತಮ್ಮತನವನ್ನ ಬಿಟ್ಟು ಬದುಕತಕ್ಕಂತ ಅವಶ್ಯಕತೆ ಇಲ್ಲ. ಇವತ್ತು ಇದ್ದಿರತಕ್ಕಂತ ನಾವು ನಾಳೆ ಬೆಳಿಗ್ಗೆ ಇರ್ತೇವಾ ಇಲ್ಲವಾ ಅನ್ನತಕ್ಕಂತ ಯೋಚನೆ ಮತ್ತು ನಂಬಿಕೆ ನಮ್ಮ ಜೊತೆಗೆ ಇಲ್ಲ. ಮತ್ತೆ ಧಾರ್ಮಿಕ ಶಿಕ್ಷಣವನ್ನ ಕೊಡತಕ್ಕಂತ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ನಮ್ಮ ಸಂಸ್ಕೃತಿ, ಇತಿಹಾಸ, ಪರಂಪರೆಗಳು ಉಳಿಬೇಕಾದ್ರೆ ಭಜನೆಯಂತಹ ಕಾರ್ಯಗಳು ನಿರಂತರವಾಗಿ ನಡಿಬೇಕು. ಭಗವದ್ಗೀತೆಯಲ್ಲಿರ್ತಕ್ಕಂತಹ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮಕ್ಕಳಿಗೆ ಮೂಡಿಸ್ತಕ್ಕಂತಹ ಕೆಲಸ ಕಾರ್ಯಗಳಾಗಬೇಕು. ಒಟ್ಟಾರೆಯಾಗಿ ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂತಹ ಶಕ್ತಿ ನಮ್ಮ ದೇಶಕ್ಕೆ ಬಂದಾಗ ನಮ್ಮೆಲ್ಲರ ಬದುಕು ಸಾರ್ಥಕ ಆಗುತ್ತದೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಧರ್ಮ ಮತ್ತು ರಾಷ್ಟ್ರದ ಗೌರವವನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯ ಇವತ್ತು ಯುವಕರ ಮೇಲಿದೆ. ಯುವಕರು ಯೋಚನೆಯನ್ನ ಮಾಡಿದರೆ, ತಾಯಂದಿರು ಯೋಚನೆಯನ್ನ ಮಾಡಿದರೆ ಸಮಾಜದಲ್ಲಿ ಯಾವುದೇ ರೀತಿಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆ ಸಾಧ್ಯ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗೋಪಾಲಕೃಷ್ಣ ದೇವಸ್ಥಾನ ಈ ಭಾಗಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕೇಂದ್ರ ಆಗಲಿ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ. ಆ ಮುಖೇನ ಈ ರಾಷ್ಟ್ರದ ಮತ್ತೆ ಪರಮ ವೈಭವದತ್ತ ಸಾಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಆ ಶ್ರೀಕೃಷ್ಣ ಪರಮಾತ್ಮ ನಮಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯ ಬದುಕನ್ನು ಕರುಣಿಸಲಿ. ಈ ಕ್ಷೇತ್ರದ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕರ ಸೇವಕರಾಗಿ ಈ ಕ್ಷೇತ್ರದ ಕೆಲಸ ಕಾರ್ಯವನ್ನ ರಾತ್ರಿ ಹಗಲು ಮಾಡಿ ಈ ದೇವಸ್ಥಾನದ ಆ ಬೆಳವಣಿಗೆ ಮತ್ತು ಈ ದೇವಸ್ಥಾನಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಆಶಯದ ಜೊತೆಗೆ ನಮಗೂ ಕೂಡ ಈ ಭಾಗದಲ್ಲಿ ಇವತ್ತು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಅವಕಾಶವನ್ನ ನೀವೆಲ್ಲರೂ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂಥ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮೊನ್ನೆ ಕಾಶ್ಮೀರದಲ್ಲಿ ಮೃತಪಟ್ಟಿರ್ತಕ್ಕಂಥ ನಮ್ಮ ಸಹೋದರರಿಗೋಸ್ಕರ 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ನಾವೆಲ್ಲರೂ ಮಾಡೋಣ. ಅವರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ಕೊಡ್ಲಿ. ಅವರ ತ್ಯಾಗಕ್ಕೆ ಮತ್ತೆ ಉತ್ತರವನ್ನ ಕೊಡತಕ್ಕಂತ ಶಕ್ತಿ ನಮ್ಮ ದೇಶಕ್ಕೆ ಬರಲಿ ಅನ್ನತಕ್ಕಂತ ಆಶಯದ ಜೊತೆಗೆ 1 ನಿಮಿಷಗಳ ಕಾಲ ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಗೌರವವನ್ನು ಕೊಡಬೇಕು, ಈ ರಾಷ್ಟ್ರದ ಗೌರವವನ್ನು ಹೆಚ್ಚಿಸಬೇಕು ಅನ್ನತಕ್ಕಂತ ವಿನಂತಿಯನ್ನು ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.